ವಯಸ್ಸು ಕೇವಲ 14 ವರ್ಷ 32 ದಿನ ಮಾತ್ರ. ದಿಗ್ಗಜ ಬಾಲರ್ಗಳನ್ನ ಬೆಂಡೆತ್ತಿ ಸಿಕ್ಸರ್ಗಳ ಸುರಿಮಳೆ ಸುರಿಸಿದ ಈ ಬಾಲಕ ಕ್ರಿಕೆಟ್ ಲೋಕದಲ್ಲಿ ಹೊಸ ಸೆನ್ಸೇಷನ್ ಅನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಗುಜರಾತ್ ಟೈಟನ್ಸ್ ವಿರುದ್ಧ ಕೇವಲ 35 ಬಾಲ್ನಲ್ಲಿ ಶತಕ ಬಾರಿಸಿದ್ದಾನೆ. 14 ವರ್ಷದ ಈ ಪೋರ ಕ್ರಿಕೆಟ್ ಇತಿಹಾಸದಲ್ಲೇ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಸೂರ್ಯವಂಶಿ ಪ್ರತಿಭೆಯನ್ನ ಗುರುತಿಸಿದಂತ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಕೊನೆಗೂ ಅವರನ್ನ ಖರೀದಿಸುವಲ್ಲಿ ಯಶಸ್ವಿಯಾಗ್ಬಿಡ್ತಾರೆ. ಇದೀಗ ದ್ರಾವಿಡ್ ನಂಬಿಕೆಗೆ ವೈಭವ್ ಇಂದು ನ್ಯಾಯವನ್ನ ಒದಗಿಸಿಕೊಟ್ಟಿದ್ದಾರೆ. ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ವಯಸ್ಸು ಕೇವಲ 14 ವರ್ಷ 32 ದಿನ ಮಾತ್ರ. ಮಾಡಿರುವ ಸಾಧನೆ ಜಗತ್ತೇ ತಿರುಗಿ ನೋಡುವಂಥದ್ದು. ಜಗತ್ತಿನ ಯಾವೊಬ್ಬ ಕೂಡ ಇಂಥ ಒಂದು ಇನ್ನಿಂಗ್ಸನ್ನು ಕನಿಷ್ಠ ಕನಸಿನಲ್ಲೂ ಕೂಡ ಊಹಿಸಿರಲು ಸಾಧ್ಯವೇ ಇಲ್ಲ. ಪಿಂಕ್ ಸಿಟಿ ಜೈಪುರದಲ್ಲಿ ದಿಗ್ಗಜ ಬಾಲರ್ಗಳನ್ನು ಬೆಂಡೆತ್ತಿ ಸಿಕ್ಸರ್ಗಳ ಸುರಿಮಳೆ ಸುರಿಸಿದ ಈ ಬಾಲಕ IPLನಲ್ಲಿ ಎಲ್ಲವೂ ಕೂಡ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ. ವೈಭವ್ ಸೂರ್ಯವಂಶಿ ಹೆಸರು ನೆನಪಿಡಿ. ಭವಿಷ್ಯದಲ್ಲಿ ಭಾರತೀಯ ಕ್ರಿಕೆಟನ್ನು ಅಕ್ಷರಶಃ ಆಳಲಿರುವ ಈ 14 ವರ್ಷದ ಹುಡುಗ ಕ್ರಿಕೆಟ್ ಲೋಕದಲ್ಲಿ ಹೊಸ ಸೆನ್ಸೇಷನ್ ಅನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಗುಜರಾತ್ ಟೈಟನ್ಸ್ ವಿರುದ್ಧ ಪಂದ್ಯದಲ್ಲಿ ಕೇವಲ 35 ಎಸೆತದಲ್ಲಿ ಶತಕ ಸಿಡಿಸಿರುವ ವೈಭವ್ ಸೂರ್ಯವಂಶಿ ಮುಂದಿನ 20 ವರ್ಷಗಳ ಕಾಲ ಭಾರತದ ಕ್ರಿಕೆಟ್ ಲೋಕದ ಅನಭಿಷಿಕ್ತ ದೊರೆಯಾಗಿ ನಾನೇ ಅಂತ ಹೇಳಿದ್ದಾನೆ. ನೋಡಿ ಯಾವ ರೀತಿಯಾಗಿ ಸಂದೇಶವನ್ನ ಕಳಿಸಿದ್ದಾರೆ ಅಂತಂದ್ರೆ, ಕ್ರಿಕೆಟ್ ಲೋಕದ ದೊರೆ ನಾನೇ ಎಂಬ ಸಂದೇಶವನ್ನ ಈ ವೈಭವ್ ಸೂರ್ಯವಂಶಿ ಸಾರಿದ್ದಾನೆ. ವೈಭವ್ ಸೂರ್ಯವಂಶಿ ಅವರ ಆಟಕ್ಕೆ ಮೊನಸೋತವರು ಯಾರು ಕೂಡ ಇಲ್ಲ ರೀ. ಎಲ್ಲರೂ ಕೂಡ ಅಪ್ಪಬ್ಬಬ್ಬ ಏನು ಆಟ ಗುರು ಇದು ಅಂತ. ಸೊ ವೈಭವ್ ಸೂರ್ಯವಂಶಿ ಸದ್ಯ ಕ್ರಿಕೆಟ್ ಲೋಕದ ಸೆನ್ಸೇಷನ್. 14 ವರ್ಷದ ಈ ಪೋರ ಕ್ರಿಕೆಟ್ ಇತಿಹಾಸದಲ್ಲೇ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. IPLನ ಅತ್ಯಂತ ಕಿರಿಯ ಆಟಗಾರ ಸೂರ್ಯವಂಶಿ ನಿನ್ನೆ ಗುಜರಾತ್ ಟೈಟನ್ಸ್ ವಿರುದ್ಧ ಕೇವಲ 35 ಬಾಲ್ನಲ್ಲಿ ಶತಕ ಬಾರಿಸಿದ್ದಾನೆ. ನೋಡಿ, ಗುಜರಾತ್ ಟೈಟನ್ಸ್ ನೀಡಿದಂಥ 210 ರನ್ಗಳ ಟಾರ್ಗೆಟ್ ಬೆನ್ನತ್ತು ಆರಂಭಿಕ ಆಟಗಾರನಾಗಿ ರಾಜಸ್ಥಾನ ಪರ ಬಂದಿದ್ದಂಥ ವೈಭವ್ ಕೇವಲ 17 ಬಾಲ್ನಲ್ಲಿ ಅರ್ಧ ಶತಕವನ್ನು ಬಾರಿಸಿಬಿಡ್ತಾನೆ. ಈ ಬಾರಿಯ IPLನಲ್ಲಿ ದಾಖಲಾದ ಅತ್ಯಂತ ವೇಗದ ಅರ್ಧ ಶತಕ ಇದಾಗಿದೆ. ಸ್ಫೋಟಕ ಅರ್ಧ ಶತಕದೊಂದಿಗೆ ಆಟ ಮುಂದುವರಿಸಿದ ಅವರು 35 ಬಾಲ್ನಲ್ಲಿ ಶತಕವನ್ನು ಪೂರೈಸಿದ್ದಾನೆ. ವೈಭವ್ 265.75 ಸ್ಟ್ರೈಕ್ ರೇಟ್ನಲ್ಲಿ ಆಡಿದ್ದಾರೆ. 38 ಬಾಲ್ ಎದುರಿಸಿದ ವೈಭವ್ 11 ಸಿಕ್ಸ್ 7 ಬೌಂಡ್ರಿಯನ್ನು ಬಾರಿಸಿ ಮೆಂಚಿದ್ದಾರೆ. ಇಲ್ಲಿ ನೋಡಿ, IPLನಲ್ಲಿ ದುಪ್ಪಟ್ಟು ಬೆಲೆಗೆ ಸೇಲಾದಂಥ ವೈಭವ್ ಸೂರ್ಯವಂಶಿ ಈ ಬಾರಿ ನಡೆದಂತಹ ಮೆಗಾ ಹರಾಜಿನಲ್ಲಿ ವೈಭವ್ ದುಪ್ಪಟ್ಟು ಬೆಲೆಗೆ ಮಾರಾಟವಾಗಿಬಿಟ್ಟಿದ್ದಾರೆ. ನೋಡಿ, ಅಲ್ಲದೆ ಹರಾಜಿನಲ್ಲಿ ಮಾರಾಟವಾದಂಥ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಯೂ ಕೂಡ ಇವರು ಪಾತ್ರರಾಗಿದ್ದಾರೆ. ಹರಾಜು ಸಂದರ್ಭದಲ್ಲಿ ವೈಭವ್ಗೆ 13 ವರ್ಷ ತುಂಬಿತ್ತು. ವೈಭವ್ಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಜಿದ್ದಿಗೆ ಬಿದ್ದಿದ್ದು. ಕೊನೆಯಲ್ಲಿ RR ಬಿಡ್ಡಿಂಗ್ ಗೆದ್ದುಕೊಂಡು ಬಿಡುತ್ತೆ. ದೆಹಲಿ ತಂಡ ಕೊನೆಯದಾಗಿ 1 ಕೋಟಿ ರೂಪಾಯಿ ಬಿಡ್ ಮಾಡ್ತಿರೋದಾಗಿ ಹೇಳುತ್ತೆ. ಆದರೆ ರಾಜಸ್ಥಾನ್ 1.10 ಕೋಟಿ ನೀಡಿ ಖರೀದಿಯನ್ನು ಮಾಡುತ್ತೆ. ಸೂರ್ಯವಂಶಿ ಪ್ರತಿಭೆಯನ್ನು ಗುರುತಿಸಿದಂಥ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಕೊನೆಗೂ ಅವರನ್ನು ಖರೀದಿಸುವಲ್ಲಿ ಯಶಸ್ವಿಯಾಗ್ಬಿಡ್ತಾರೆ. ಇದೀಗ ದ್ರಾವಿಡ್ ನಂಬಿಕೆಗೆ ವೈಭವ್ ಇಂದು ನ್ಯಾಯವನ್ನ ಒದಗಿಸಿಕೊಟ್ಟಿದ್ದಾರೆ. ಮೂಲತಃ ಬಿಹಾರದ ಸಮಸ್ತಿಪುರದವನು. 12ನೇ ವಯಸ್ಸಿನಲ್ಲೇ ಅಂದರೆ 2023ರಲ್ಲಿ ರಣಜಿಗೆ ಪಾದಾರ್ಪಣೆ ಮಾಡಿದಂಥ ಯುವಕ ಇದೀಗ IPLನಲ್ಲಿ ಮಿಂಚಲು ಸಿದ್ಧರಾಗಿಬಿಟ್ಟಿದ್ದಾರೆ. ಅಂಡರ್ 19 ಕ್ರಿಕೆಟ್ ಪಂದ್ಯಾವಳಿಗಳಲ್ಲೂ ಕೂಡ ವೈಭವ್ ಸ್ಫೋಟಕ ಪ್ರದರ್ಶನವನ್ನು ನೀಡ್ತಾ ಇದ್ರು. ಅಂಡರ್ 19 ಆಸ್ಟ್ರೇಲಿಯಾ ವಿರುದ್ಧ ಚೆನ್ನೈ ಚಿದಂಬರಂ ಸ್ಟೇಡಿಯಂನಲ್ಲಿ ಆಕರ್ಷಕ ಶತಕವನ್ನು ಬಾರಿಸಿದ್ರು. ಕೇವಲ 62 ಬಾಲ್ನಲ್ಲಿ 104 ರನ್ ಗಳಿಸಿ ಗಮನವನ್ನು ಸೆಳೆದಿದ್ರು. 2005ರಲ್ಲೂ ಕೂಡ ಇಂಗ್ಲೆಂಡ್ ಆಟಗಾರ ಮೊಯಿನ್ ಅಲಿ 58 ಬಾಲ್ನಲ್ಲಿ ಶತಕ ಬಾರಿಸಿ ದಾಖಲೆಯನ್ನು ಬರೆದಿದ್ರು. ಅವರನ್ನು ಬಿಟ್ಟರೆ ಇದೀಗ ವೈಭವ್ ಆ ಸಾಧನೆಯನ್ನು ಮಾಡಿದ್ದಾರೆ.
ಸೂರ್ಯವಂಶಿ ಕುಚ್ ಬಿಹಾರಿ ಟ್ರೋಫಿಯಲ್ಲೂ ಕೂಡ ಪ್ರಮುಖ ಸಾಧನೆಯನ್ನು ಮಾಡಿದ್ದಾರೆ. ಜಾರ್ಖಂಡ್ ವಿರುದ್ಧ ನಡೆದಂತಹ ಪಂದ್ಯಾವಳಿಯಲ್ಲಿ 128 ಬಾಲ್ನಲ್ಲಿ 158 ರನ್ ಗಳಿಸಿದ್ರು. ಈ ವೇಳೆ 22 ಬೌಂಡ್ರಿ 3 ಸಿಕ್ಸರ್ಗಳನ್ನು ಬಾರಿಸಿದ್ರು. ಎರಡನೇ ಇನ್ನಿಂಗ್ಸ್ನಲ್ಲೂ ಕೂಡ 76 ರನ್ ಅನ್ನು ಗಳಿಸಿದ್ರು. ಅಂಡರ್ 19 ಸೀರೀಸ್ನಲ್ಲೂ ಕೂಡ ಅದ್ಭುತವಾದಂತಹ ಪ್ರದರ್ಶನ ನೀಡಿರುವಂತಹ ಪ್ರತಿಭೆ ಇದಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗೆ ಹೊಸ ಇತಿಹಾಸ ನಿರ್ಮಿಸಿದ್ದು 14 ವರ್ಷದ ವೈಭವ್ ಸೂರ್ಯವಂಶಿ. ಜೈಪುರದ ಸಬಾನಿ ಮಾರ್ನಿಂಗ್ಸ್ ಸ್ಟೇಡಿಯಂನಲ್ಲಿ ನಡೆದಂತಹ ಗುಜರಾತ್ ಟೈಟನ್ಸ್ ವಿರುದ್ಧ ಪಂದ್ಯದಲ್ಲಿ ವೈಭವ್ ಕೇವಲ 35 ಎಸೆತಗಳಲ್ಲಿ ಶತಕವನ್ನು ಸಿಡಿಸಿರುವಂಥದ್ದು. ಈ ಶತಕದೊಂದಿಗೆ IPL ಇತಿಹಾಸದಲ್ಲೇ ಶತಕ ಸಿಡಿಸಿದಂಥ ಅತ್ಯಂತ ಕಿರಿಯ ಬ್ಯಾಟ್ಮನ್ಸ್ ಅಂತ ಅನಿಸ್ಕೊಂಡಿದ್ದಾರೆ. ಹಾಗೆ IPLನಲ್ಲಿ ಅತಿ ವೇಗವಾಗಿ ಶತಕ ಸಿಡಿಸಿದ್ದ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆಯೂ ಕೂಡ ಇವರು ಪಾತ್ರರಾಗಿದ್ದಾರೆ. ಇದರ ಜೊತೆಗೆ T20 ಕ್ರಿಕೆಟ್ನಲ್ಲಿ ಸ್ಫೋಟಕ ಸೆಂಚುರಿ ಸಿಡಿಸಿದಂಥ ಅತ್ಯಂತ ಕಿರಿಯ ಆಟಗಾರ ಎಂಬ ವಿಶ್ವ ದಾಖಲೆ ಸಹ ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಈ ದಾಖಲೆ ವಿಜಯ್ ಅವರು ಅಂತಂದರೆ ಹೆಸರು ಸೇರಿಸಿತ್ತು. 2013ರಲ್ಲಿ ನಡೆದಂಥ ಮುಂಬೈ ವಿರುದ್ಧ T20 ಪಂದ್ಯದಲ್ಲಿ ಮಹಾರಾಷ್ಟ್ರ ಪರ ಕಣಕ್ಕಿಳಿದಂಥ 18 ವರ್ಷದ ಝೋಲ್ ಭರ್ಜರಿ ಸೆಂಚುರಿಯನ್ನು ಸಿಡಿಸಿ ಈ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು. ಇದೀಗ ಆ ದಾಖಲೆಯನ್ನು ಅಳಿಸಿ ಹಾಕುವಲ್ಲೇ ವೈಭವ್ ಸೂರ್ಯವಂಶಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ 14ನೇ ವಯಸ್ಸಿನಲ್ಲಿ ಸೆಂಚುರಿ ಸಿಡಿಸಿ T20 ಕ್ರಿಕೆಟ್ ಇತಿಹಾಸದಲ್ಲೇ ಶತಕ ಬಾರಿಸಿದಂಥ ಅತ್ಯಂತ ಕಿರಿಯ ಬ್ಯಾಟರ್ ಹಾಗೂ 15 ವಯಸ್ಸಿನೊಳಗೆ 20 ಸೆಂಚುರಿ ಬಾರಿಸಿದಂಥ ವಿಶ್ವದ ಏಕೈಕ ಬ್ಯಾಟ್ಮನ್ಸ್ ಎಂಬ ಹೆಗ್ಗಳಿಕೆ ವಿಶ್ವ ದಾಖಲೆಯನ್ನು ವೈಭವ್ ಸೂರ್ಯವಂಶಿ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು IPLನಲ್ಲಿ ಕ್ರಿಸ್ ಗೇಲ್ 30 ಎಸೆತಗಳ ಬಳಿಕ ಅತಿ ವೇಗದ ಶತಕ ಸಿಡಿಸಿದಂಥ ದಾಖಲೆ ಕೂಡ ವೈಭವ್ ಸೂರ್ಯವಂಶಿ ಪಾಲಾಗಿದೆ. ಇದಕ್ಕೂ ಮುನ್ನ ಈ ದಾಖಲೆಯನ್ನು ಯೂಸುಫ್ ಪಠಾಣ್ ಹೆಸರಾಗಿತ್ತು. 2010ರಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ಪರ ಕಣಕ್ಕಿಳಿದಂಥ ಪಠಾಣ್ 37 ಎಸೆತದಲ್ಲಿ ಶತಕವನ್ನು ಸಿಡಿಸಿದರು. ಇದೀಗ ಈ ದಾಖಲೆಯನ್ನು ಮುರಿದಿರುವುದು ವೈಭವ್ ಸೂರ್ಯವಂಶಿ. ಈ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನಕ್ಕೇರಿದ್ದಾರೆ. ಒಟ್ಟಿನಲ್ಲಿ ಚೊಚ್ಚಲ IPL ಆಡುತ್ತಿರುವಂತಹ 14ನೇ ಹರೆಯದ ವೈಭವ್ ಸೂರ್ಯವಂಶಿ ಸ್ಫೋಟಕ ಸೆಂಚುರಿ ಸಿಡಿಸಿ ಹಲವು ದಾಖಲೆಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ದಾಖಲೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡವು ಗುಜರಾತ್ ಟೈಟನ್ಸ್ ನೀಡಿದಂಥ 209 ರನ್ಗಳನ್ನು ಚೇಸ್ ಮಾಡಿ ಭರ್ಜರಿ ಗೆಲುವನ್ನು ಸಾಧಿಸಿದೆ. ನೋಡಿ, ಇವತ್ತು ಇಡೀ ದೇಶದಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥ ಹೆಸರು ಅಂತಂದರೆ ವೈಭವ್ ಸೂರ್ಯವಂಶಿ. ಏನು ದಾಖಲೆ ಇದು, ಏನು ಆತ್ಮವಿಶ್ವಾಸ ಇದು, ಯಾವ ರೀತಿಯಾಗಿ ದಾಖಲೆ ಬರೆದು ಬಿಟ್ಟ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ರೀತಿಯಾದಂಥ ಅದ್ಭುತವಾದಂಥ ಪ್ರದರ್ಶನ ನೀಡ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ರೀ. ಭಾಳ ಅದ್ಭುತವಾದಂಥ ಆಟ. ನಿನ್ನೆ ಆ ಮ್ಯಾಚ್ ನೋಡಬೇಕಾದಂಥ ಸಂದರ್ಭದಲ್ಲಿ ನಮಗನಿಸ್ತಾ ಇತ್ತು, ಏನು ಮ್ಯಾಚ್ ಗುರು ಇದು. ಗುಜರಾತ್ ಟೈಟನ್ಸ್ ಅಂತಂದ್ರೆ ಭಾರಿ ಅದ್ಭುತವಾದಂಥ ತಂಡ, ಅದು ಕೂಡ ಸಾಕಷ್ಟು ಸ್ಟಾರ್ ಬಾಲರ್ಗಳು ಇರುವಂಥ ತಂಡ ಅದು. ಆ ಬಾಲರ್ಗಳಿಗೆ ಯಾವ ರೀತಿಯಾಗಿ ಬೆಂಡೆತ್ತದ ಅಂತಂದರೆ ವೈಭವ್ ಸೂರ್ಯವಂಶಿ ಅವರು ಹಿಂದೆ ತಿರುಗಿ ನೋಡಬಾರ್ದು ಆ ರೀತಿಯಾಗಿ ಭಾಳ ಅದ್ಭುತವಾದಂಥ ಆಟ ಆಡ್ದ. ಎಲ್ಲರೂ ಕೂಡ ಹಾಡಿ ಹೊಗಳ್ತಾ ಇದ್ದಾರೆ. ಮುಂದಿನ ಕ್ರಿಕೆಟ್ ಲೋಕದ ದೊರೆ ನಾನೇ ಅಂತ ಇಲ್ಲಿ ಬರೆದು ಬಿಟ್ಟಿದ್ದಾರೆ ವೈಭವ್ ಸೂರ್ಯವಂಶಿ. ನಾನೇ ರೀ ಕ್ರಿಕೆಟ್ ಲೋಕದ ಮುಂದಿನ ದೊರೆ ನಾನೇ ಅಂತ ನಿನ್ನೆ ನಡೆದಿರುವಂಥ ಮ್ಯಾಚ್ನಲ್ಲಿ ತೋರಿಸಿಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ಒಳ್ಳೆಯದಾಗಲಿ. ಮುಂದಿನ ಭವಿಷ್ಯ ಬಹಳ ಅದ್ಭುತವಾದಂಥ ಭವಿಷ್ಯ. ತುಂಬ ಚೆನ್ನಾಗಿ ಆಡಲಿ. ಯಾವುದೇ ಟೀಮ್ನಲ್ಲಿ ಆಡಿದ್ರೂ ಕೂಡ ಬಹಳ ಅದ್ಭುತವಾದಂಥ ಪ್ರದರ್ಶನ ತೋರಿಸಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.